ಯತ್ನಾಳ್ ಅಂದ್ರೆ ವಿವಾದಾತ್ಮಕ ಅಂದ್ರೆ ಯತ್ನಾಳ್ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಬಸವಣ್ಣನ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ರಾಜಕಾರಣಿಗಳಿಂದ ಭುಗಿಲೇಳ್ತಾ ಇದೆ ಆಕ್ರೋಶ. ಲಿಂಗಾಯತ ಮಠದ ಸ್ವಾಮೀಜಿಗಳಿಂದ ಆಕ್ರೋಶ ಎದ್ದಿದೆ. ಕ್ರಾಂತಿಕಾರಿ ಬಸವಣ್ಣ ಪಲಾಯನವಾದಿ ಅನ್ನುವಂತ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಇರ್ಲಾರ್ದೆ ಇರುವೆ ಬಿಟ್ಕೊಳಕ್ ಹೋಗ್ತಾರೆ ಯತ್ನಾಳ್ ಅವರು. ಯತ್ನಾಳ್ ಹೇಳಿಕೆಗೆ ಲಿಂಗಾಯತ ಮಠದ ಸ್ವಾಮೀಜಿಗಳು ಕೂಡ ಈಗ ಕಿಡಿ ಕಾಡ್ತಾರೆ. ಒಂದು ಕಡೆ ಯತ್ನಾಳ್ ಅವರನ್ನ ಪಕ್ಷದಿಂದ ಕಿತ್ತೆಸಿಬೇಕು ಅಂತ ಕೂಗೆದ್ದಿದೆ. ಈ ಸಂದರ್ಭದಲ್ಲಿ ಬಸವಣ್ಣನವರ ಬಗ್ಗೆ ಯತ್ನಾಳ್ ಅವರು ಕೊಟ್ಟಿರುವಂತಹ ಹೇಳಿಕೆ ಬಹಳ ಹಲ್ಚಲನ್ನ ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಕಡೆ ಯತ್ನಾಳ್ ಅವರು ನಿಜಕ್ಕೂ ಕೂಡ ಯಾಕೆ ಆಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಮಾತ್ರ ಉದ್ಭವ ಆಗ್ತಾ ಇದೆ. ನಾಟ್ ಓನ್ಲಿ ಸ್ವಪಕ್ಷದ ನಾಯಕರು ವಿಪಕ್ಷದ ಅಂದ್ರೆ ಲೈಕ್ ರಾಜ್ಯ ಸರ್ಕಾರದ ನಾಯಕರ ವಿರುದ್ಧ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಸ್ವಪಕ್ಷದ ನಾಯಕರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸ್ತಾರೆ. ಅಷ್ಟೇ ಅಲ್ಲದೆ ಈಗ ನೋಡಿ ಬಸವಣ್ಣನವರ ವಿರುದ್ಧವಾಗಿಯೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲೊಂದು ಕಡೆ ಬಿಜೆಪಿಗೆ ಮೇಲಿಂದ ಮೇಲೆ ಸಂಕಷ್ಟವನ್ನ ತಂದೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ನೋಡಿ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಈಗ ವಿವಿಧ ರಾಜಕಾರಣಿಗಳಿಂದಲೂ ಕೂಡ ಒಂದು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಯಾಕೆ ಸುಮ್ಮನೆ ಬಸವಣ್ಣನವರನ್ನ ಎಳಿತಾ ಇದ್ದೀರಿ? ಲಿಂಗಾಯತ ಮಠದ ಸ್ವಾಮೀಜಿಗಳು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಕ್ರಾಂತಿಕಾರಿ ಬಸವಣ್ಣನವರ ಪಲಾಯನವಾದಿ ಅನ್ನುವಂತ ಅರ್ಥದಲ್ಲಿ ಮಾತಾಡಿದ್ದಾರೆ. ಯತ್ನಾಳ್ ಅವರಿಗೆ ಏನಾಗಿದೆ? ಅವರಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನ ಯಾಕೆ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಲಿಂಗಾಯತ ಮಠದ ಸ್ವಾಮೀಜಿಗಳು. ಇದ್ರ ಬಗ್ಗೆ ಕಾಂಗ್ರೆಸ್ನ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಮುಂದುವರೆದು ಕೇಳ್ತಾ ಹೋಗೋಣ. ಮೊನ್ನೆ ರವಿಕುಮಾರ್ ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ. ಹೌದಾ ಇಲ್ಲ? ಸದಾನಂದ ಗೌಡರು ಅದೇನು ಎರೆಹುಳ ನಾಗರ ಹವ ಆಗಬಾರ್ದು ಅಂತ ಹೇಳಿ ಬಿಜೆಪಿ ಹಾಸನಿನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಬರೆದು ಕೊಟ್ಟಿ ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದ್ರು. ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇದ್ರೆ ಅವ್ರ ಬಂಡವಾಳನು ಬಿಸ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. BC ಪಾಟೀಲ್ ಅವರು ಏನಂತ ಹೇಳ್ತಾರೆ? ನಿಮ್ಮ ಯತ್ನಾಳ್ ಅಂತ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ